ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪ್ರಾಣನೇ ಹೋಗಿದೆ ಅನ್ಸುತ್ತೆ ಸರ್. ಇಲ್ಲಿ 4th ಬ್ಲಾಕ್ ಅಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಕಮಲಮ್ಮನ್ ಬ್ಯಾಗ್ ಅಲ್ವಾ? ಅಮ್ಮೋರೆ, ಕಮಲಮ್ಮನ್ ಬ್ಯಾಗು. ಕಮಲಮ್ಮನ್ ಬ್ಯಾಗ್ ಎಲ್ಲಿದೆ ಅಂದ್ರೆ ಅಲ್ಲಿ ಮುಂದೆ ಬಾಡಿ ಇದೆ. ಅದು ಕಮಲಮ್ಮನೇ ಆಗಿದ್ರೆ ಅವ್ರನ್ನ ನನ್ಗೆ ಸ್ಥಿತಿಯಲ್ಲಿ ನೋಡೋ ಶಕ್ತಿ ಇಲ್ಲ. ರೂಪ, ಯಾಕೆ ಭಯ ಆಗ್ತಾ ಇದೆ? ಅಮ್ಮೋರೆ, ನೀವ್ ಎದ್ರುಕೋಬೇಡಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಪುಟ್ಟ, ಅಮ್ಮ ಹತ್ರ ಹೋಗು. ಯಾರಿವ್ರು? ಏನಾಯ್ತು? ಅಯ್ಯೋ, ಇವಳು ಕಳ್ಳಿ ಯಾರ್ದೋ ಬ್ಯಾಗ್ ಎತ್ಕೊಂಡು ಓಡ್ ಬರ್ತಾವಳೆ. ಯಾವನ ಕಾರನ್ ಬಂದು ಹೊಡ್ಕೊಂಡು ಹೋದ. ಆಂಬ್ಯುಲೆನ್ಸ್ ಫೋನ್ ಮಾಡಿದೇನೋ? ಫೋನ್ ಮಾಡಿದೆ, ಬರ್ತಾ ಇದೆ. ಅಮ್ಮವ್ರೆ, ಕಮಲಮ್ಮ ಅಲ್ಲ, ಅವರು ಯಾರೋ ಕಳ್ಳಿ ಅಂತೆ. ಕಮಲಮ್ಮನ ಬ್ಯಾಗ್ ಕಿತ್ಕೊಂಡು ಬರ್ತಿದ್ಲೇನೋ, ಆಕ್ಸಿಡೆಂಟ್ ಆಗಿದೆ. ಅಂದ್ರೆ ಕಮಲಮ್ಮ ಇಲ್ಲೇ ಎಲ್ಲೋ ಹತ್ರದಲ್ಲೇ ಇರ್ತಾರೆ ಅಲ್ವಾ? ಇರ್ಬೋದು ಅಮ್ಮವ್ರೆ. ಸರಿ, ಅವ್ರ ಬ್ಯಾಗ್ ಎಲ್ಲ ತಗೋರೂಪ. ಸರಿ ಅಮ್ಮವ್ರೆ. ಅಮ್ಮೋರೆ, ಬನ್ನಿ ಹೋಗೋಣ. ಅಮ್ಮೋರೆ, ಏನು ಮಾಡಕ್ಕಾಗಲ್ಲ, ಬನ್ನಿ ಹೋಗೋಣ. ತಗೊಳ್ರಿ, ತಗೊಮ್ಮ, ಊಟ ತಿನ್ನು. ನಂಗೆ ಬೇಡ ಸರ್, ನಾನೇನು ತಪ್ಪು ಮಾಡಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ನೋಡಕ್ಕೆ ತುಂಬಾ ಒಳ್ಳೆ ಹೆಂಗಸ್ತರ ಕಾಣಿಸ್ತೀಯ. ನೀನ್ ಯಾಕಮ್ಮ ಈ ತರ ಕೆಲಸ ಮಾಡಿದೆ? ಮಕ್ಕಳನ್ನ ಕದ್ದು ಅವ್ರಿಗೆ ಇವ್ರಿಗೆ ಮಾರ್ಬಿಡ್ತೀಯಾ? ಅಯ್ಯೋ, ನಾನಂತ ತಪ್ಪೆಲ್ಲ ಮಾಡಿಲ್ಲ ಸರ್. ಯಾರೋ ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನೀವು ಮನ್ಸು ಮಾಡಿದ್ರೆ ಅಪರಾಧಿನ ಕಂಡು ಹಿಡಿದು ನನ್ನ ಬಿಡುಗಡೆ ಮಾಡಬಹುದು ಸರ್, ಪ್ಲೀಸ್.
ದೇವ್ರ ಸತ್ಯವಾಗ್ಲೂ ನನ್ನ ಮಕ್ಕಳ ಕಳ್ಳಿ ಅಲ್ಲ ಸರ್. ಎಲ್ಲಾರು ಸಿಕ್ಕಾಕೊಂಡ್ಮೇಲೆ ಎಲ್ಲ ಇದೇ ತರನೇ ಹೇಳೋದು. ಇಷ್ಟು ವರ್ಷ ಸರ್ವಿಸ್ ಅಲ್ಲಿ ನಿನ್ನಂತವ್ರನ್ನ ನಾನು ಎಷ್ಟು ಜನ ನೋಡಿದೀನಿ ಗೊತ್ತಾ? ತಗೋ ಊಟ ಮಾಡು. ನಂಗ್ ಬೇಡ ಸರ್, ನಾನು ಊಟ ಮಾಡಲ್ಲ. ದಯವಿಟ್ಟು ನಿಮ್ದಮ್ಮಯ್ಯ ಅಂತೀನಿ, ನನ್ನ ಬಿಟ್ಬಿಡಿ. ವಯಸ್ಸಾಗಿದೆ ಅಂತ ಊಟ ತಂದಿದ್ದೀನಿ, ಊಟ ಮಾಡಂಗಿದ್ರೆ ಮಾಡು. ನಂಗ್ ಬೇಡ ಸರ್, ನಾನು ಊಟ ಮಾಡಲ್ಲ. ಮಾಡಲ್ಲ ಅಂದ್ರೆ ನಿನ್ ಕರ್ಮ. ಕಮಲಮ್ಮ, 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 ಎಲ್ಲದಿರ ಕಮಲಮ್ಮ? ನಾನು ನಿಮ್ಮನ್ನ ಮನೆ ಬಿಟ್ಟು ಹೋಗು ಅಂದಿದ್ದೆ ತಪ್ಪಾಗೋಯ್ತು. ನಿಮ್ಮನ್ ಬಿಟ್ಟಿರಕ್ಕ ಆಗಲ್ಲ ಕಮಲಮ್ಮ. ಎಲ್ಲದಿರ ಕಮಲಮ್ಮ? ಕಮಲಮ್ಮ, ನನ್ನ ಕ್ಷಮಿಸ್ಬಿಡಿ ಕಮಲಮ್ಮ, ಕ್ಷಮಿಸ್ಬಿಡಿ. ನೀವು ಮನೆ ಬಿಟ್ಟು ಆಚೆ ಹೋಗ್ಬೇಕು ಅನ್ನೋ ಉದ್ದೇಶ ನನ್ಗಿರ್ಲಿಲ್ಲ. ನೀವು ಜೀವಂತವಾಗಿರ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ನನಗ್ ಬೇರೆ ದಾರಿನೇ ತೋಚಲಿಲ್ಲ ಕಮಲಮ್ಮ. ಅದಕ್ಕೆ ನಿಮ್ಮನ್ನ ಮನೆಯಿಂದ ಆಚೆ ಕಳಿಸ್ಬೇಕಾಯ್ತು. ನೀವೆಲ್ಲ ಇದ್ರು ನನ್ ನೆನ್ಪಲ್ಲೇ ಇರ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನಾನ್ ಎಲ್ಲ ಇದ್ರು ನಿಮ್ ನೆನ್ಪಲ್ಲೇ ಇರ್ತೀನಿ ಅಂತ ನಿಮ್ಗೂ ಚೆನ್ನಾಗ್ ಗೊತ್ತಿದೆ. ನೀವು ಮನೆಯಿಂದ ಆಚೆ ಹೋದಾಗ ಎಷ್ಟು ದುಃಖ ಪಟ್ರೋ ನಾನು ಅಷ್ಟೇ ದುಃಖ ಪಡ್ತಾ ಇದ್ದೀನಿ ಕಮಲಮ್ಮ.